ಸುವರ್ಣ. ನೀವು ಅವರಿಬ್ಬರ ಜೀವನದಲ್ಲಿ ಇರದೇ ಇದ್ದಿದ್ರೆ ಅದು ಸಾಧ್ಯ ಇರ್ತಿತ್ತು. ಆದರೆ ಇದು ನಿಮ್ಮ ಪಾಪದ ಫಲ. ನೀವು ಮಾಡಿರೋ ಪಾಪದ ಕೆಲಸಗಳು ಇವರಿಬ್ಬರ ಜೀವನದ ಮೇಲೆ ಪರಿಣಾಮ ಬೀರಿವೆ. ನೀವು ಮೊದಲಿನಿಂದಲೂ ನಿಮ್ಮ ದುರ್ಬುದ್ಧಿಯನ್ನ ಬಿಟ್ಟು ನಿಮ್ಮ ಹಠ ಅಹಂನ ಬದಿಗಿಟ್ಟು ಇವರಿಬ್ಬರನ್ನ ಹಾರೈಸಿದ್ರೆ ಇವರ ಜೀವನ ಚೆನ್ನಾಗಿರ್ತಿತ್ತು. ಸುದೀಪ್ಗೆ ಪ್ರಾಣಕಂಟಕ ಬರ್ತಿರ್ಲಿಲ್ಲ. ಆದರೆ ನೀವು ತಡ ಮಾಡಿಬಿಟ್ರಿ. ನೀವು ಬಹಳ ದಿನ ಅವರಿಬ್ಬರನ್ನ ದೂರ ಮಾಡೋದ್ರಲ್ಲೇ ಕಾಲಹರಣ ಮಾಡಿಬಿಟ್ರಿ. ಅದೇ ಇವತ್ತು ನಿಮ್ಮ ಮಗನ ಪ್ರಾಣಕ್ಕೆ ಕುತ್ತು ತಂದಿರೋದು. ಸ್ವಾಮಿಗಳ ತಪ್ಪು ತಿಳಿಬೇಡ್ರಿ. ಆದ್ರೆ ನಾ ಹಿಂದಿದ್ದ ರೀತಿಗೂ ಈಗ ನನ್ನ ದೀಪ್ತಿಯನ್ನು ಕಂಟಕ ಬಂದಿರೋದಕ್ಕೂ ಏನು ಸಂಬಂಧ ಐತಿ? ಹೌದು ನೋಡಿ, ನೀವು ಒಂದು ಬಸ್ ಹತ್ತಬೇಕು ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರ. ಬಸ್ಸು 6 ಗಂಟೆಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ನೀವು 6 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಿ. ಬಸ್ ಹತ್ತೀರಾ, ನೀವು ಹೋಗಬೇಕಾದ ಜಾಗಕ್ಕೆ ತಲುಪ್ತೀರಾ. ಅದೇ ನೀವು ಬಸ್ ಸ್ಟಾಪಿಗೆ 6:15ಕ್ಕೆ ಬರ್ತೀರಿ. ಅಂದ್ರೆ ಬರಬೇಕಾದ ಸಮಯಕ್ಕಿಂತ 15 ನಿಮಿಷ ತಡವಾಗಿ ಬರ್ತೀರಿ. ಆಗ ಬಸ್ಸು ಮುಂದೆ ಹೋಗಿರತ್ತೆ ಅಲ್ವಾ? ಆಗೇನ್ ಮಾಡ್ತೀರಿ? ಬೇರೆ ಬಸ್ಸಿಗೆ ಕಾಯ್ತೀರಿ. ಇದು ಕಾಲನ ಲೆಕ್ಕಾಚಾರ. ಆತನ ಗಡಿಯಾರ 5 ಸೆಕೆಂಡು ಫಾಸ್ಟೂ ಇರಲ್ಲ, 10 ಸೆಕೆಂಡು ಸ್ಲೋನೂ ಇರಲ್ಲ. ಈಗ ನೀವು ಒಂದು ಬಸ್ ಮಿಸ್ ಮಾಡ್ಕೊಂಡಿದ್ದೀರಿ. ಅಂದ್ರೆ ನಿಮ್ಮ ಪಾಪದ ಕೆಲಸಗಳಿಂದಾಗಿ ನೀವು ತಲುಪಬೇಕಾದ ಸ್ಥಳವನ್ನ ತಲುಪೋಕೆ, ಮಾಡಬೇಕಾದ ನಿರ್ಧಾರ ಮಾಡೋಕೆ ಸ್ವಲ್ಪ ತಡವಾಗಿದೆ. ಈಗ ನಿಮಗೆ ಉಳಿದಿರೋದು ಒಂದೇ ದಾರಿ. ಸುದೀಪ್ ವೀರಗಡ ಬದುಕಿ ಉಳಿಬೇಕಾದ್ರೆ ಬೇರೆ ಹುಡುಗಿ ಜೊತೆ ಮದುವೆ. ಅಯ್ಯೋ ಸ್ವಾಮಿಗಳ, ಹಂಗನ್ಬೇಡಿ. ನೀವು ಮಹಾತ್ಮರದಿರಿ, ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ. ಕೈ ಮುಕ್ತು ಬ್ಯಾಡ್ಕೋತೀನಿ. ಸಹನಾ ಸುದೀಪ್ ಮದ್ವೆ ಆಗೋ ಹಂಗೆ ಮಾಡಿ, ದಯವಿಟ್ಟು ದಯವಿಟ್ಟು ಹಂಗೆ ಮಾಡಿ. ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. 1 ನಿಮಿಷ ಬನ್ನಿ. ಅತ್ತೆ, ಅಳ್ಬೇಡಿ ಅತ್ತೆ. ಯಾಕೆ ಅಳ್ತೀರಾ? ನಾನೇ ನಿಮಗೆ ಸೊಸೆ ಅಂತ ಆಗಿದ್ದೀನಿ ಅಲ್ವಾ? ನೀನೇ ವೀರ್ಗಡದ ಸೊಸೆ ಅಂತೆಲ್ಲ ಹೇಳ್ತಾ ಇದ್ರಿ. ನಿಮ್ಮನ್ನು ಕಾಡ್ತಿರೋ ಒಂದೇ ಸಮಸ್ಯೆ ಅಂದರೆ ನನ್ನ ಸುದೀಪ್ ಮದುವೆ ಆದರೆ ಸುದೀಪ್ ಸಾಯ್ತಾನೆ ಅಂತ ಅಲ್ವಾ? ಹಾಗೆಲ್ಲ ಏನೂ ಆಗಲ್ಲ ಅತ್ತೆ, ಯೋಚನೆ ಮಾಡಬೇಡಿ.
ನೀವು ಆ ಸ್ವಾಮಿಗಳನ್ನ ಅಷ್ಟೆಲ್ಲ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅತ್ತೆ. ನನಗೆ ಬೇಜಾರಾಗುತ್ತೆ. ನಡೀರಿ, ನಾವು ವೀರ್ಗಡಕ್ಕೆ ಹೊರಟು ಬಿಡೋಣ. ಹೆದರ್ಬೇಡಿ ಅತ್ತೆ, ಸುದೀಪ್ಗೆ ಏನೂ ಆಗಲ್ಲ. ಈ ಗಂಡಾಂತರ ಇದೆಲ್ಲ ಸುಳ್ಳು ಅತ್ತೆ. ನೀವು ನನ್ನ ಸುದೀಪ್ ಮದುವೆ ಮಾಡಿಸಿ, ಎಲ್ಲ ಸರಿ ಹೋಗುತ್ತೆ. ಸಹನಾ, ನನಗೂ ಬೇರೆ ದಾರಿ ಕಾಣ್ತಿಲ್ಲವ. ಇನ್ನೇನ್ ಮಾಡಕ್ಕಾಗ್ತೈತಿ? ಸ್ವಾಮಿಗಳು ಹೇಳ್ದಂಗ ಯಾರ ಹುಡುಗಿ ಜೋಡಿ ದೀಪ್ಯನ್ ಮದ್ವೆ ಮಾಡಕ್ಕಾಗ್ತೈತ? ಹಂಗೇನಾರ ಮಾಡಿದ್ರ ನೀವು ಒಪ್ತೀಯೇನ? ಆಗಿದ್ದಾಗ್ಲಿ ಬಿಡು, ನಾವು ವೀರ್ಗಡಕ್ಕೆ ಹೋಗೋಣ. ಆದ್ರ ಒಂದು ವಿಷಯ ಸಹನ, ವೀರ್ಗಡಕ್ಕೆ ಹೋಗಿ ನಿಮ್ಮಿಬ್ರು ಮದ್ವೆ ಮಾಡಿಸಿ ಮುಗಿಸಿದ್ಮೇಲೆ ನಾ ಅಲ್ಲಿಂದ ಹೊಂಟ್ಬಿಡ್ತೀನಿ. ಎಲ್ರನ್ನು ಬಿಟ್ಟು ಹೊಂಟ್ಬಿಡ್ತೀನಿ. ದೊಡ್ಡವ, ಏನ್ ಹಂಗಂದ್ರ? ನೀವೆದಕ್ಕೆ ವಾಡ ಬಿಟ್ಟು ಹೋಗ್ಬೇಕು? ನೀವೆದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬೇಕು? ಹಂಗೆ ಮಾತಾಡಬೇಡಿ ದೊಡ್ಡವ. ಇಲ್ಲೋ ದಿವ್ಯ, ನನ್ನ ನೋವನ್ನ ನಾನು ಯಾರು ಕೂಡ ಹೇಳ್ಕೊಳ್ಳಿ ಹೇಳ. ವೀರ್ಗಡದ ಊರ್ನಾಗ ಯಾರಿಗೂ ನಮ್ಮ ಮುಖ ತೋರ್ಸಕ್ಕಾಗೋದಿಲ್ಲ. ದೊಡ್ಡವ, ಹಂಗೆ ಯಾಕೆ ಆಗ್ತೈತಿ? ದಿವ್ಯ, ನೀನು ಸಹನ ನೆಮ್ಮದಿಯಾಗಿ ಬಾಳ್ಬೇಕನ್ನೋದ ನನ್ನ ಆಸೆ. ಆದ್ರ ಹಂಗಾಗ್ಬೇಕಲ್ಲೋ? ಒಂದ್ ವೇಳ ಸ್ವಾಮೀಜಿ ಹೇಳಿದ ಭವಿಷ್ಯ ಸುಳ್ಳಾಯ್ತಂತ ಇಟ್ಕೋ, ಒಳ್ಳೇದ. ಆದ್ರ ನೀ ಸಹನನ್ ಮದ್ವೆ ಆಗಿ ನೀನೇನಾರ ಸಾಯೋದಂತಾದ್ರ ನಿನ್ ಪ್ರಾಣನ ನಾನ ತೆಗ್ದಂಗಲ್ಲೇನ? ಅದನ್ನ ಅನುಭವಿಸ್ತಾ ನಾ ಹ್ಯಾಂಗ್ ಬದುಕಿರ್ಲಿ? ವೀರ್ಗಡದ ಮಂದಿ ಏನಂತಾರ, ರುದ್ರಾಣಿ ತನ್ನ ಮಗನ್ ಸಾಯಿಸ್ಬಿಟ್ಲು ಅಂತ ಮಾತಾಡೋದಿಲ್ಲೇನ? ಅದು ಬಿಡು, ನೀಲವ್ವ ಆಕೆಗೆ ಏನು ಉತ್ತರ ಕೊಡ್ಲಿ? ಆಕೆ ನಿನ್ ಹೆತ್ತ ತಾಯಿ. ಆದ್ರ ನೀ ಸಣ್ಣವನಿದ್ದಾಗ್ಲಿಂದಾನು ನಾನ ನಿನ್ ತಾಯಿ ಅಂತ ಆಕಿನ ದಬಾಯಿಸಿ ಬಂದೀನಿ. ನಿನ್ ಜವಾಬ್ದಾರಿನೆಲ್ಲ ನಾನ ಹೊತ್ತೀನಿ. ಈಗ ನಾನು ತಗೊಂಡು ಒಂದ್ ಸಣ್ಣ ತಪ್ಪು ನಿರ್ಧಾರದಿಂದ ಆಕಿ ನಿನ್ನ ಕಳ್ಕೊಂಡ್ಬಿಟ್ರ ಆಕಿ ನನ್ನ ಸುಮ್ಮನೆ ಬಿಡ್ತಾಳೇನ? ನನಗೆ ಶಾಪ ಹಾಕೋದಿಲ್ಲೇನ? ದಿವ್ಯ, ನನ್ನ ನೋವನ್ನ ನಾನು ಯಾರು ಕೂಡ ಹೇಳ್ಕೊಳ್ಳಿ, ಅದಕ್ಕ ನಾನು ನಿರ್ಧಾರ ಮಾಡಿದ್ದು. ನಿಮ್ಮಿಬ್ರು ಮದ್ವೆ ಮಾಡಿಸಿ ನಾ ಎಲ್ಲಾದ್ರೂ ದೂರ, ಎಲ್ಲಿಂದ ದೂರ, ಎಲ್ಲದ್ರಿಂದ ದೂರ ಹೊಂಟು ಬಿಡ್ತೀನಿ. ದೊಡ್ಡವ, ನಾನು ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಲಿ?
ಸುದೀಪ್, ನಾನು ಹೇಳ್ತೀನಿ, ಸುಮ್ಮನಿರು. ಅತ್ತೆ, ನನ್ನ ಗಂಡ ಸುದೀಪ್ ವೀರ್ಗಡನ ಜವಾಬ್ದಾರಿ ನನ್ನ ಮೇಲೆ ಇರಲಿ. ನನ್ನ ಮದುವೆ ಆಗಿ ಇವನ್ಗೇನಾದ್ರೂ ಆದ್ರೆ ಶಾಪಗಳು ನನಗೆ ತಟ್ಲಿ. ನನ್ನ ಸುದೀಪ್ ಮದುವೆ ಆಗ್ಲೇಬೇಕು. ಅವನು ಸತ್ರೆ ಸಾಯಲಿ ಬಿಡೆ. ದಿವ್ಯಾ, ಎಲ್ಲದಿ? ಪ್ರಪಂಚ ಭಾರಿ ದ್ವಾರದೈತಿ ತಂಗ್ಯವ. ನಾ ಎಲ್ಲಾದ್ರೂ ಇರ್ಬೋದು, ಹೆಂಗಾದ್ರೂ ಇರ್ಬೋದು. ಅದ ಟೈಮಿಗೆ ಪ್ರಪಂಚ ಭಾಳ ಸಣ್ಣದು ಐತೆ. ನಾ ಎಲ್ಲಿಗೆ ಬೇಕಾದರೂ ಯಾವಾಗ ಬೇಕಾದರೂ ಬರಬಹುದು. ದಿವಾಕರ, ಎಲ್ಲದಿ ಅಷ್ಟು ಹೇಳು. ದಾವಣಗೆರೆಯಾಗ ದಾವಣಗೆರೆಯಾಗದೀನಿ. ಮುಂದೆ ಹೇಳು. ನೋಡು, ನಾ ಹೇಳೋದನ್ನ ಗಮನ ಇಟ್ಟು ಕೇಳು. ತಂಗ್ಯವ್ವ, ನಿನ್ನ ವಿಚಾರ ನನಗೆ ಅರ್ಥ ಆಯ್ತು. ಆಗ್ಲಿ, ಆದ್ರೆ ತಂಗ್ಯವ್ವ, ಇತ್ತೀಚೆಗೆ ನೀನು ಬದಲಾಗಿ ಬಿಡುವ. ಮೊದಲು ನಂಗೆ ನೀನು ನಿನ್ನ ಶಕ್ತಿ ಉಪಯೋಗಿಸಾಕತ್ತಿಲ್ಲ, ನಿನ್ನ ತಲೆ ಓಡ್ಸಾಕತ್ತಿದ್ದಿ. ನಿನ್ನ ಶೈಲಿ ಬದಲಾಗೈತಿ. ನೀ ಖರೇನ ಬದಲಾಗಿಯೋ ಇಲ್ಲ ಬದಲಾದವ್ರಂಗೆ ನಾಟಕ ಮಾಡ್ತೀಯೋ ಅದನ್ನೂ ಸಸ್ಪೆನ್ಸ್ ಮೇಂಟೈನ್ ಮಾಡಾಕತ್ತಿದಿ. ನಿನ್ನ ಪ್ಲಾನ್ಯಾಗ ನಾನು ಅದೀನಿ. ಆದ್ರ ನನಗೆ ಬರಬೇಕಾದ ಲಾಭ ನನಗೆ ಬರಾಕ ಬೇಕ. ಜರ್ ನನಗೆ ನಷ್ಟ ಆದ್ರ ಕಷ್ಟ ಆಕೈತೆ. ಆತ್, ನಾ ಹೊಳ್ಳಿ ಊರಿಗೆ ಹೋಗಿ ರೂಪನ್ ಕರ್ಕೊಂಡು ದಾವಣಗೆರೆಗೆ ಬರ್ತೀನಿ. ಆತು, ಏನಾಕೈತಿ ನೋಡೋಣ. ಸಹನಾ, ದೊಡ್ಡವ ಮಾತಾಡ್ತಿದ್ರಲ್ಲ, ದೊಡ್ಡವ ಸ್ವಾಮೀಜಿಗಳಿಗೆ ಹೇಳ್ತಿದ್ರಲ್ಲ, ಬೇರೆ ಯಾವುದಾದ್ರೂ ಪರಿಹಾರ ಇದ್ರೆ ಸೂಚಿಸಿ ಅಂತ. ನೀನು ಸಡನ್ನಾಗಿ ಹಾಗೆ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಮತ್ತಿನ್ನೇನು ಸುದೀಪ್, ಕೋಪ ಬರಲ್ವಾ? ನಾನಾಗ್ಲಿ ಅತ್ತೆ ಆಗ್ಲಿ ಆ ಸ್ವಾಮೀಜಿಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕು? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ,
ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಮಾತೆ ಕೇಳಿಲ್ವಾ? ನನ್ನ ನಿನ್ನ ಪ್ರೀತಿ ಸತ್ಯ ಮುಗ್ದು ಹೋಯ್ತು. ನಾವ್ ಯಾರಿಗಾದ್ರೂ ಮೋಸ ಮಾಡಿದ್ವಾ? ಅಥವಾ ನಮ್ದೇನಾದ್ರೂ ಅನೈತಿಕ ಸಂಬಂಧನ? ಮತ್ತೆ ಯಾಕೋ ಅವ್ನ ಅಷ್ಟೊಂದು ಬೇಡ್ಕೋಬೇಕು? ಬೇಕಾಗಿಲ್ಲ. ಅದಕ್ಕೆ ನಾನು ಹೇಳಿದ್ದು ಏನ್ ಮಹಾ ಆಗ್ಬಿಡತ್ತೆ ಅಂತ. ನೀನ್ ನನ್ನ ಮದ್ವೆ ಆಗಿದ ತಕ್ಷಣ ಸತ್ರೆ ಸಾಯ್ತ್ಯಾ ಬಿಡು. ಏನ್ ನಾವೆಲ್ಲ 1000 ವರ್ಷ ಬದುಕಿರ್ತೀವ? ಮನುಷ್ಯ ಆದ್ಮೇಲೆ ಸಾವು ಯಾವಾಗ ಬೇಕಾದ್ರೂ ಬರಬಹುದು. ರಸ್ತೆ ದಾಟುವಾಗ, ಮನೆ ಕೂತು ಟಿವಿ ನೋಡುವಾಗ, ಪ್ರಾಣ ಯಾವಾಗ ಬೇಕಾದ್ರೂ ಹೋಗ್ಬೋದು. ಹಾಗಂತ ನಾವು ಬದುಕೋದು ನಿಲ್ಲಿಸ್ಬಿಡ್ತೀವ? ಇದು ಆಕಸ್ಮಿಕ. ಸಾವು ನಿಶ್ಚಿತ, ಅನಿವಾರ್ಯ. ಸುದೀಪ್, ನಾವು ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸೋ ಪ್ರಾಣ ಕೂಡ ಒಂದಲ್ಲ ಒಂದಿನ ಹಾರ್ ಹೋಗುತ್ತೆ. ನಾವು ಬದುಕಿರೋ ಅಷ್ಟು ದಿನ ಪ್ರೀತಿ ಮಾಡ್ತಾ ಬದುಕಬೇಕು. ಅಷ್ಟೇ ಅಲ್ವಾ ಸತ್ಯ? ನನಗ್ ತಾಳಿ ಕಟ್ಟಿದ ಮರುಕ್ಷಣ ನೀನ್ ಸತ್ ಹೋದ್ರು ನಾನು ನಿನ್ನ ನೆನಪಲ್ಲೇ ಬದುಕ್ಬಿಡ್ತೀನಿ. Sorry, Sudeep. I'm sorry. Sorry. Sudeep. Sorry. Sorry, Sudeep. ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನೀನು ಸಾಯೋ ಮಾತೆಲ್ಲ ನಾನು ಆಡಬಾರ್ದಾಗಿತ್ತು. ನಿನ್ನ ಬಿಟ್ಟು ಬದುಕೋಕ್ ನಂಗೆ ಶಕ್ತಿ ಇಲ್ಲ ಕಣೋ. ಬದುಕೋಕ್ಕಾಗಲ್ಲ. ಐ ಲವ್ ಯು ಸುದೀಪ್. ಹಾಗೊಂದು ವೇಳೆ ಸಾವು ಬರೋದೇ ಆದ್ರೆ ಮೊದಲು ನನಗೆ ಬರಲಿ. ಸಹನಾ, ಆ ಸ್ವಾಮೀಜಿಗೆ ನಿನ್ನ ಪ್ರೀತಿ ಪವರ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಹಾಗೆ ಹೇಳ್ತಾರೆ. ಡೋಂಟ್ ವರಿ, ಏನೂ ಆಗಲ್ಲ. ನಿನ್ನ ಮದುವೆ ಆದಮೇಲೆ ಮಿನಿಮಮ್ 100 ವರ್ಷನಾದರೂ ನಾವಿಬ್ಬರು ಬದುಕಿರ್ತೀವಿ. ಆಯ್ತಾ? ಈಗ ನಡಿ, ದೇವಸ್ಥಾನಕ್ಕೆ ಹೋಗಿ ದೊಡ್ಡವನ್ ಕರ್ಕೊಂಡು ಹೋಗೋಣ. ನಾನು ಹೇಳ್ತೀನಿ ದೊಡ್ಡವನ್ಗೆ, ನನ್ನ ಇಷ್ಟು ಪ್ರೀತಿ ಮಾಡೋ ಹೆಂಡತಿ ಸಿಕ್ಕ ಮೇಲೆ ಯಾವ ಕಂಟಕ ಬಂದರೂ ಪರವಾಗಿಲ್ಲ, ನನ್ನ ಹೆಂಡತಿ ಪ್ರೀತಿನೇ ಅದಕ್ಕೆ ಪರಿಹಾರ ಅಂತ. ನಡಿ ಹೋಗೋಣ. ನಿಜವಾಗ್ಲೂ ಬದಲಾಗಿದ್ದಾರಾ? ಅಥವಾ ಅವ್ರು ಬೀಸಿರೋ ಬಲೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನ? ಅವ್ರಿಗೆ ನನ್ನ ಸುದೀಪ್ನ ಮದುವೆ ಮಾಡಿಸೋದು ಇಷ್ಟ ಇಲ್ವಾ? ಇಷ್ಟು ದಿನ ನನ್ನ ದ್ವೇಷಿಸ್ತಾ ಇದ್ದ ರುದ್ರಾಣಿಯವರು ರಾತ್ರೋರಾತ್ರಿ ಬದಲಾಗೋದಕ್ಕೆ ಸಾಧ್ಯನಾ? ಆದರೆ ಈಗ ಬದಲಾಗಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸೋವಾಗ ಇದು ಸುಳ್ಳು ಅಂತ ಹೇಗೆ ಒಪ್ಕೊಳ್ಳೋದು? ಮನುಷ್ಯನಿಗೆ ತಾನು ಮಾಡಿದ ತಪ್ಪುಗಳ ಅರಿವಾದಾಗ ನಿಜವಾಗ್ಲೂ ಬದಲಾಗಬಹುದಲ್ವಾ? ಮನಸ್ಸು ಭ್ರಮೆಗಳಿಗೆ ಸೋಲುತ್ತೆ, ಹೃದಯಕ್ಕೆ ಸತ್ಯ ಗೊತ್ತಾಗತ್ತೆ. ರುದ್ರಾಣಿಯವರು ಬದಲಾಗಿದ್ದಾರೆ ಅಂತ ಮನಸ್ಸು ಮಾತ್ರ ಹೇಳ್ತಿದೆ. ಅವರು ಬದಲಾಗಿಲ್ಲ ಅನ್ನೋ ಭಯ
ನನ್ನ ಎದೆ ಬಡಿತದ ಸದ್ನಲ್ಲಿ ಗೊತ್ತಾಗ್ತಿದೆ. ಅತ್ತೆ ಬದಲಾಗಿದ್ದಾರೆ ಅನ್ಕೊಂಡೇ ಮುಂದೆ ನಡಿಲ, ಅಥವಾ ಅವರನ್ನ ಅವ್ರ ಪ್ರೀತಿನ ಸತ್ಯ ಅಸತ್ಯತೆಯ ತಕ್ಕಡಿಲ್ ತೂಗ್ಲ. ಸ್ವಾಮೀಜಿ ಹೇಳ್ದ ಹಾಗೆ ಪರಿಹಾರದ ಪದ್ಧತಿ ಕಹಿ ಆದ್ರೂ ಫಲ ಸಿಹಿಯಾಗೇ ಇರುತ್ತೆ. ಈಗ ನಾನು ಏನ್ ಮಾಡಬೇಕು? ಹೇಗೆ ಸಮಸ್ಯೆಯಿಂದ ಹೊರಗೆ ಬೀಳ್ಬೇಕು? ನಾನೀಗ ತಗೊಳ್ಳೋ ನಿರ್ಧಾರ ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಅತ್ತೆ ಮನಸ್ಸು ನೋಯಿಸಬಾರ್ದು. ಅವರು ಬದಲಾಗಿದ್ರು ಸರಿನೇ, ಬದಲಾಗದೇ ಇದ್ರು ಸರಿನೇ. ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನೀಗ ನಿರ್ಧಾರ ಮಾಡಲೇಬೇಕು. ಸ್ವಾಮೀಜಿ ಹೇಳಿದ ಪರಿಹಾರನೇ ಸರಿ ಅಂತ ಸುದೀಪ್ಗೆ ಹೇಳ್ತೀನಿ. ಸುದೀಪ್ ಬೇರೆ ಹುಡುಗಿನ ಮದುವೆ ಆಗೋಕೆ ಒಪ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ.